ಅಂದ್ಬಿಟ್ಟು ಸ್ಟೇಟಸ್ ಹಾಕಿದ್ದಾರೆ. ನನಗದು ನೋಡಿದ ತಕ್ಷಣ ಕಣ್ಣಲ್ಲಿ ಆಟೋಮೆಟಿಕ್ ನೀರು ಬಂದ್ಬಿಡ್ತು. ಹಾಲ್ ಹತ್ರ ಕುತ್ಕೊಂಡು ನನ್ನ ತಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ ಆಯಿತಾ. ನನ್ನ ಮಗಳಿಗೆ ನನ್ನ ಗಂಡ ಹೋಗಿದ್ದು 3-4 ದಿವಸಕ್ಕೆ ತುಂಬ ಹುಷಾರಿರಲಿಲ್ಲ. ನಾನು ಇದನ್ನೆಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ತುಂಬ ಹುಷಾರಿರಲಿಲ್ಲ ಆಯಿತಾ. ಯಾರೂ ಬರ್ತಾಯಿಲ್ಲ ನನ್ನ ಮಗಳನ್ನ ಹಾಸ್ಪಿಟ್ಲ್ಗೆ ಇರಲ್ಲ, ಸುಮ್ಮನೆ ಏನೋ ವೇಸ್ಟ್ ಬಾಡಿಗಳ ಥರ ಕೂತಿರ್ತಾರೆ, ಜವಾಬ್ದಾರಿಗಳಿರಲ್ಲ, ಅಂಥವನ್ನೆಲ್ಲ ಕರ್ಕೊಳ್ಳಲ್ಲ. ಅವ್ರನ್ನ ನನ್ನ ಮಗ ಆಡ್ತಿರೋದು ನೋಡಿದ್ರೆ ಹಾವ ಭಾವ ಕೂತ್ಕೊಳ್ಳೋದು ಸ್ಟೈಲು ಮತ್ತು ಅವ್ರದ್ದು ಪ್ರತಿಯೊಂದು ಎಲ್ಲ ನೋಡ್ತಾ ಇದ್ರೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶನಿವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಎಚ್ಚರ ಆಗಿತ್ತು. 6 ಸೆಪ್ಟೆಂಬರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನನಗೆ ಏನಂತಾರೆ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮಪ್ಪ ಹೇಗಿದ್ದಾರೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರಿ. ಅಪ್ಪ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ಮೆಡಿಸನ್ಸ್ ಎಲ್ಲ ತೊಗೊಂಡಿದ್ರು ಅಲ್ವಾ, ಸೊ ಹಾಗಾಗಿ ನಾನು ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ನಿಂತಿದ್ದೆ. ಅವ್ರ ಫೋಟೋ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಬಿಟ್ಟೆ. ಮಕ್ಕಳು ಕೂಡ ಆರಾಮಾಗಿ ಮಲಗಿದ್ರು. ಹಾಗೆ ನನಗೆ ಬೆಳಗ್ಗೆನೇ ಎದ್ಬಿಟ್ಟಿದ್ನಲ್ಲ, ಸೊ ಹೊಟ್ಟೆ ತುಂಬ ಹಸಿತಿತ್ತು ನನಗೆ. ನಾನು ಹೊಟ್ಟೆ ಹಸಿವು ತಡೆಯಲ್ಲ ನಾನು. ಸೊ ಹಾಗಾಗಿ ಬೆಳಿಗ್ಗೆ ಅಡುಗೆ ಮಾಡೋಕ್ಕೂ ಒಂಥರ ಬೇಜಾರು. ಏನು ಮಾಡ್ಕೊಂಡು ತಿನ್ನೋದು ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಸೈಲೆಂಟಾಗಿ ಹೋಗಿ ನಿಂತ್ಕೊಂಡೆ ಸುಮ್ಮನೆ. ಇನ್ನು ಬಿಸ್ಕೆಟು ಅದೆಲ್ಲ ತಿಂದರೆ ಬೆಳಗ್ಗೆ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು, ಸೌಂಡ್ ಆದರೆ ಮಕ್ಕಳು ಎದ್ಬಿಡ್ತಾರೆ. ಸೊ ಹಂಗಾಗಿ ಸುಮ್ಮನೆ ಬಿಸಿನೀರು ಅದೂ ಮಾಡ್ಕೊಳ್ಲಿಲ್ಲ ನಾನು. ಹಾಗೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಎಷ್ಟು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಅಂತ ಮನಸಲ್ಲೇ ಅಂದ್ಕೊಂಡು ದೇವ್ರನ್ನ 1-2 ನಿಮಿಷ ನೋಡಿ ತಿರ್ಗಾ ರೂಮ್ ಒಳಗಡೆ ವಾಪಸ್ ಬಂದು ಮಲ್ಕೊಂಡೆ ಮಕ್ಕಳ ಜೊತೆ. ಹಂಗೆ 7 ಗಂಟೆ ಹಾಗೇ ಹೋಯಿತು. ಹಂಗಾಡಿ ಹಿಂಗಾಡಿ ಮಕ್ಕಳು ಎದ್ದೇಳೋ ಅಷ್ಟರಲ್ಲಿ ನಾನು ಹಾಲೆಲ್ಲ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲು ಕಾಯಕ್ಕಿಟ್ಬಿಟ್ಟು, ನಮ್ಮ ಅತ್ತೆ ರಂಗೋಲಿ ಬಿಡ್ತಾರಲ್ಲ ಮಾಮೂಲಿ, ಅವರು ವಾಕಿಂಗ್ ಎಲ್ಲ ಹೋಗ್ತಾರೆ. ಹೋಗಿ ಬಂದು ಎಲ್ಲ ಮಳೆ ಬೇರೆ ಬಂದು ನೆಂದೋಗಿತ್ತು. ಸುಮ್ಮನೆ ಮನೆ ಮುಂದೆ ರಂಗೋಲಿ ಬಿಟ್ಟಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಶನಿವಾರ ಬೇರೆ ಅಲ್ವಾ, ಡೈಲಿ ಪೂಜೆ ಅಂತೂ ಮಾಡೇ ಮಾಡ್ತೀವಿ. ಹಾಗಾಗಿ ರಂಗೋಲಿ ಬಿಡ್ತಾ ಇದ್ದಾರೆ ನೋಡಿ. ಹಾಗೇನೆ ಹೆಂಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು, ಇದು 5 ಅಂತ ಏನೋ ಹೇಳಿದ್ರು, ಎಳೆ ರಂಗೋಲಿ, ಸಾರಿ ಚುಕ್ಕಿ ರಂಗೋಲಿ. ಆ್ಯಕ್ಚುಲಿ ಏನು ಗೊತ್ತಾ, ಅದು ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ರಂಗೋಲಿ ಪುಡಿ. ಅದು ತೊಗೊಂಬಂದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಈ ಕೆಮ್ಮಣ್ಣು ಬರುತ್ತೆ ನೋಡಿ, ಅದು ಬಿಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ನೋಡ್ಕೊಂಬನ್ನಿ ಹೆಂಗೆ ಬಿಡ್ತಾರೆ ನಮ್ಮ ಅತ್ತೆ ರಂಗೋಲಿ ಅಂತ ಹೇಳ್ಬಿಟ್ಟು. ಎಲ್ಲ ಮುಗಿಸ್ಕೊಂಡು ಆಚೆ ಕೆಲಸಗಳೆಲ್ಲ ಕಸ ಗುಡಿಸಿ ರಂಗೋಲಿ ಬಿಟ್ಟು, ನೆಕ್ಸ್ಟು ಹಾಲೆಲ್ಲ ಕಾಯಕ್ಕಿಟ್ಟು ಮಕ್ಕಳಿಗೆ ಆರಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಅವ್ರಿಗೆ ಕೊಡೋ ಅಂಥದ್ದು. ಇನ್ನೊಂದು ಏನಪ್ಪ ಅಂದರೆ, ಹಾಲನ್ನ ನನ್ನ ಮಗನಿಗೆ ಕೊಡ್ತೀನಲ್ಲ, ಅದರಲ್ಲಿ ಒಂಚೂರು ಸಕ್ಕರೆ ಹಾಕಲ್ಲ ನಾನು, ಪ್ಲೇನ್ ಹಾಲು ಕೊಡ್ತೀನಿ. 5 ವರ್ಷದ ತನಕ ಮಗುಗೆ ಸಕ್ಕರೆ ಹಾಕಬಾರ್ದು ಅಂತ ಹೇಳ್ತಾರೆ. ನನ್ನ ಮಗಳಿಗೆ ಹಾರ್ಲಿಕ್ಸ್ ಕೊಡ್ತೀನಿ. ಬಟ್ ಹಾರ್ಲಿಕ್ಸು ಇವಾಗ ಖಾಲಿ ಆಗೋವರೆಗೂ ಅಷ್ಟೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಬೇರೆ ಥರ ಅವಳಿಗೆ ಪ್ಲ್ಯಾನ್ ಮಾಡಿದ್ದೀನಿ ಏನು ಕೊಡಬೇಕು ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನಿಮಗೆ. ಹಾರ್ಲಿಕ್ಸ್ ಅಂತ ಅಂದರೆ ಅದು ಕೈಂಡ್ ಆಫ್ ಬೇರೆ ಥರ ಕೊಡ್ತಾ ಇದ್ದೀನಿ ಇವಾಗ ನಾನು. ಅವಳು ತುಂಬ ಇಷ್ಟಪಟ್ಟು ಕುಡಿತಾಳೆ ಅದನ್ನು. ಆಮೇಲೆ ದೋಸೆ ಇಟ್ಟಿತ್ತು ಅಂದ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ 10 ಗಂಟೆ ಆಗೋಗುತ್ತೆ ನೋಡಿ. ಅಲ್ಲಿದ್ದರೂ ಇಲ್ಲಿದ್ದರೂ ಏನೂ ವ್ಯತ್ಯಾಸ ಆಗಲ್ಲ. ತಿಂಡಿ ತಿನ್ನೋ ಟೈಮು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮೇಜರ್ ಚೇಂಜಸ್ ಅಂತ ಏನೂ ಆಗೋದಿಲ್ಲ. ಮಕ್ಕಳು ಇರೋದ್ರಿಂದ ಹಂಗೆ ಅನಿಸುತ್ತೆ ನಮಗೆ. ಆ್ಯಕ್ಚುಲಿ
ಮಕ್ಕಳನ್ನ ಕರ್ಕೊಂಡು ಆಚೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಪೌರ್ಣಮಿ ಆಗಿರೋದ್ರಿಂದ ಸುಮ್ಮನೆ ಬೇಡ ರಿಸ್ಕು, ಆಚೆ ಎಲ್ಲ ಕರ್ಕೊಂಡು ಹೋಗೋದು ಅಂತ ಸುಮ್ಮನೆ ಆದೆ. ಆ್ಯಂಡ್ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಅದೂ ಸಹ ಆಗಲಿಲ್ಲ. ಸೊ ಫೈನಲಿ ಇದು ಗೆಡ್ಡೆಕೋಸಿಂದು ಪಲ್ಯ ನೆಕ್ಸ್ಟ್ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾಗಿತ್ತು ಪಲ್ಯ ಮಾತ್ರ. ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟು ಅಳಬಾರ್ದು ಅಂತ ಮಕ್ಕಳು ಮುಖ ನೋಡ್ಕೊಂಡು ತುಂಬಾ ಪ್ರಯತ್ನ ಪಟ್ಟೆ. ಇವತ್ತು ಸೆಪ್ಟೆಂಬರ್ 6. ನನ್ನ ಲೈಫಲ್ಲಿ 2 ವರ್ಸ್ಟ್ ಡೇ ಅಂತಂದರೆ ಸೆಪ್ಟೆಂಬರ್ 6 ಮತ್ತು ಮಾರ್ಚ್ 14. ಒಂದು ನನ್ನ ಹಸ್ಬೆಂಡ್ ಹೋಗಿದ್ದ ದಿನ, ಇನ್ನು ಒಂದು ನಮ್ಮಮ್ಮ ಹೋಗಿದ್ದ ದಿನ. ಯಾವ ಒಂದು ಮನುಷ್ಯನೂ ಸಹ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಲ್ಲ ಯಾರು ಏನು ಬಯಸಲ್ಲ. ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಮುತ್ತೈದೆ ಸಾವು ಬೇಕು, ಮುತ್ತೈದೆ ಆಗಿ ಸಾಯಬೇಕು ಅಂತ. ಬಟ್ ನಾನು ಅದನ್ನು ಕೇಳ್ಕೊಂಡು ಬಂದಿಲ್ಲ ನಿಜಕ್ಕೂ. ಬಟ್ ನಮ್ಮಮ್ಮ ಅದನ್ನು ಕೇಳ್ಕೊಂಡು ಬಂದಿದ್ದರು. ನಮ್ಮಮ್ಮನ ಅದೃಷ್ಟನೋ ದುರಾದೃಷ್ಟನೋ ಏನಂತನೂ ಹೇಳೋಕ್ಕಾಗಲ್ಲ. ಸೊ ಇವತ್ತು ಹಾಗೂ ತುಂಬ ಕಂಟ್ರೋಲ್ ಮಾಡಿಕೊಂಡೆ ನಾನು. ಆಚೆ ಎಲ್ಲೂ ಹೋಗಲೇ ಇಲ್ಲ ನಾನು. ಮಧ್ಯಾಹ್ನ ಹಾಗೆ ಮಲ್ಕೊಂಡ್ಬಿಟ್ಟೆ. ನನ್ನ ಒಂದು ಫ್ರಸ್ಟ್ರೇಷನ್ನು, ನನ್ನ ಒಂದು ಸ್ಟ್ರೆಸ್ನ ಮಕ್ಕಳ ಮೇಲೆ ತೋರಿಸ್ದೆ. ಅರ್ಚಾಟ, ಕೂಗಾಟ, ಈ ರೀತಿ. ಎಷ್ಟು ಬೇಗ 2 ವರ್ಷ ಆಗೋಯ್ತು ಅವರಿಲ್ಲದೆ. ಬಟ್ ದೈಹಿಕವಾಗಿ ಅವರು ನನ್ನ ಜೊತೆ ಇಲ್ಲದೆ ಇದ್ರೂ, ಪ್ರಪಂಚಕ್ಕೆ ಅವರು ಇಲ್ಲದೆ ಇದ್ರೂ, ಮಾನಸಿಕವಾಗಿ ನನ್ನ ಜೊತೆ ಅವರು ಖಂಡಿತ ಇದ್ದಾರೆ. ಅವತ್ತಿನ ದಿವಸ ಏನಾಯಿತು ಅಂತ ನಾನು ಎಲ್ಲೂ ಶೇರ್ ಮಾಡಿಲ್ಲ. ಯಾರು ನನಗೆ ಬಂದು ವಿಷಯ ಹೇಳಿದ್ರು, ನಾನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ ಆವಾಗ, ಅದೆಲ್ಲ ಯಾವುದು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿಲ್ಲ ನಾನು. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 12 ಗಂಟೆ ಆಗಿದೆ. ಏನೋ ನನಗೆ ಚಡ್ಪಡಿಕೆ, ಹವ್ಯಾಸ ಇರುತ್ತೆ ಚಡ್ಪಡಿಕೆ, ನನಗೆ ಆಗ್ತಾನೇ ಇಲ್ಲ. ನನಗೆ ಅವ್ರು ಇಲ್ಲ ಅನ್ನೋದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಫೋಟೋ ಎದುರುಗಡೆನೇ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ತೀನಿ. ಅವತ್ತು ಆ್ಯಕ್ಚುಲಿ ಬುಧವಾರ ಸೆಪ್ಟೆಂಬರ್ 6 ಕೃಷ್ಣ ಜನ್ಮಾಷ್ಟಮಿ ಇತ್ತು ಅಂತ ಹೇಳಿದೆ ನಾನು. ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಕಣಗಲೆ ಹೂವು ಕೊಟ್ಬಾರಮ್ಮ ಅಂತ ಹೇಳಿದರು ನಮ್ಮ ಅಕ್ಕ. ಸರಿ ಅಂದ್ಬಿಟ್ಟು ಕಣಗಲೆ ಹೂವನ ನಮ್ಮ ಯಜಮಾನ್ರು ಫ್ರೆಂಡ್ ಮೀನ್ಸ್ ರಿಲೇಟಿವ್ ಆ ಹುಡುಗನ ಕೈಲಿ ತರಿಸ್ದೆ. ಅವನು ಹುಡುಕಿ ಹೋಗಿ ತಗೊಂಬಂದು ಕೊಟ್ಟ ನನ್ನ ಕೈಗೆ, 2 ಮೊಳ ಏನೋ ಅಂದ್ಬಿಟ್ಟು. ಅದನ್ನು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಅರ್ಚನೆ ಪೂಜೆ ಎಲ್ಲನೂ ಮಾಡಿಸಿ ಮನೆಗೆ ಬಂದು ಕೂತ್ಕೊಂಡೆ. ಹಾಸ್ಪಿಟ್ಲು ಯಾವುದು ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ನವಚೇತನ ಹಾಸ್ಪಿಟ್ಲು ಯಲಹಂಕದಲ್ಲಿರೋದು, ತುಂಬ ದೊಡ್ಡ ಹಾಸ್ಪಿಟ್ಲು. ಸೊ ಏನಾಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ, ಕೂತ್ಕೊಂಡೆ. ಯಾಕೆ ಅಂತಂದರೆ ಅವ್ರದ್ದು BP ಪಲ್ಸು ಎಲ್ಲ ಡೇ ಬೈ ಡೇ ನಾರ್ಮಲ್ ಆಗ್ತಾ ಬರ್ತಿತ್ತು. ಪ್ರಜ್ಞೆ ಅಂತೂ ಇರಲಿಲ್ಲ ಅವ್ರಿಗೆ 3-4 ದಿವಸ. ಆ್ಯಂಡ್ ಅವತ್ತು ಹೇಳಿದ್ನಲ್ಲ, ಇನ್ನೇನು ಒಂದು 10:30-11 ಗಂಟೆಗೆ ಅಂದರೆ ಮನೆಯವ್ರನ್ನೆಲ್ಲ ಬಿಡೋ ಟೈಮಿಂಗ್ಸ್ ಇತ್ತು ಹಾಸ್ಪಿಟ್ಲಲ್ಲಿ. ICU ಇದ್ದಿದ್ದು. ಸೊ ಎಲ್ಲರೂ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಸರಿ, ನಾನು ಹಾಸ್ಪಿಟ್ಲಿಗೆ 9:30-10 ಗಂಟೆಗೆಲ್ಲ ಹೊರಟಿದ್ದೆ. ಹಿಂದಿನ ದಿವಸ ಅಂದರೆ ಮಂಗಳವಾರ ಸಂಜೆ MRI ಸ್ಕ್ಯಾನ್ ಎಲ್ಲ ಮಾಡಿದ್ರು. ಬುಧವಾರ ಬೆಳಗ್ಗೆ ಡಾಕ್ಟರ್ಸ್ ಬರ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಆಪ್ರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, 6 ತಿಂಗಳಿಲ್ಲ ವರ್ಷ ಆದರೂ ರೆಸ್ಟ್ ಮಾಡ್ಕೊಂಬಿಡ್ಲಿ ಅಂತೆಲ್ಲರೂ ಅಂದ್ಕೊಂಡಿದ್ವಿ. ದುಡ್ಡಿಗಂತೂ ಯಾರೊಬ್ಬರು ಯೋಚನೆ ಮಾಡಿರಲಿಲ್ಲ. ನಮ್ಮ ಮಾವ ಮನೆ ಮಠ ಆದರೂ ಮಾರ್ಬಿಡೋಣ ಅಂತ ರೆಡಿ ಇದ್ದರು. ಈ ಕಡೆ ನಮ್ಮ ಮಾವನ ತಂಗಿ ಮಗ ಅವರು ಅಷ್ಟೇ, ಎಷ್ಟಾದರೂ ಆಗಲಿ ಖರ್ಚು ಅಂತ ಅವರು ರೆಡಿ ಆಗಿಬಿಟ್ಟಿದ್ರು. ಈ ಕಡೆ ನಮ್ಮಪ್ಪ ಅಮ್ಮಂಗೆ ರಾತ್ರಿ ಹೇಳ್ಬಿಟ್ಟು ಬಂದಿದ್ರಂತೆ, ನಮ್ದು ಏನು ಆಸ್ತಿ ಪಾಸ್ತಿ ಏನೇನೈತೆ ಎಲ್ಲ ಹೋದರೂ ಪರವಾಗಿಲ್ಲ, ನನ್ನ ಅಳಿಯ ಚೆನ್ನಾಗಿರಬೇಕು. ಅವ್ರು ಒಂದು ಕಡೆ ಕೂತ್ಕೊಂಡ್ರು ಸರಿನೇ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದಾರೆ ಬೆಳಗ್ಗೆ. ನಾನು ಹಿಂಗೆ ಎಲ್ಲರೂ ಓಡಾಡ್ತಾ ಇದ್ರಲ್ಲ, ಎಲ್ಲರೂ ಅಲ್ಲೇ ಇದ್ದರು ಹಾಸ್ಪಿಟ್ಲ್ ಹತ್ರ. ಸರಿ, ನಾನು
ಕೆಳಗಡೆ ಹಾಲ್ ಹತ್ರ ಕುತ್ಕೊಂಡು ನನ್ನ ತಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ. ಏನೋ ಹಿಂಗಾಗೋಯ್ತು ಹಾಗೆ ಹೀಗೆ ಅಂತಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ, ನನ್ನ ಗಂಡನ ನೋಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಂಥ ವ್ಯಕ್ತಿ ಅಂತ ಅಂದ್ಬಿಟ್ಟು. ಹೀಗೆ ಮಾತಾಡ್ತಿದ್ದೆ, ಎಲ್ಲರೂ ಓಡೋಗ್ತಾಯಿದ್ರು. ನಿಮ್ಗೆ ಅವತ್ತಿನ ದಿವಸದ ಸಿಚುವೇಶನ್ ಹೇಳ್ತಾ ಇದ್ದೀನಿ. ಕಣ್ಣಲ್ಲಿ ಕಟ್ಟದಂಗಿದೆ, ಎಲ್ಲರೂ ಓಡೋಗ್ತಾಯಿದ್ರು. ನಾನು ಹೋಗ್ತಾಯಿದ್ದೆ, ನಾನು ಲಿಫ್ಟಲ್ಲೇ ಓಡಾಡ್ತಿದ್ದೆ, 4 ತಿಂಗಳು ಪ್ರೆಗ್ನೆಂಟ್ ಅಲ್ವಾ. ಮೆತ್ತಗೆ ಬಾ ಅಂದರು. ನಾನು ಮೆಟ್ಲು ಹತ್ಕೊಂಡೇ ಹೋದೆ. ಅಲ್ಲಿ ನಿಂತ್ಕೊಂಡಿದ್ದೆ, ಒಳಗಡೆ ನೋಡೋಕ್ಕೆ ಬಿಡ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡು ನಿಂತಿದ್ದೆ ನಾನು. ಬಟ್ ಅಷ್ಟೊತ್ತಿಗೆ ಆಗಲೇ ಎಲ್ರಿಗೂ ವಿಷಯ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಸರಿ ನನ್ನನ್ನು ಕೆಳಗಡೆ ಕರ್ಕೊಂಬಂದರು. ಬನ್ನಿ ಬನ್ನಿ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಬಂದರು. ಆ ಮೂಮೆಂಟ್ ಹೆಂಗಿತ್ತು ಅಂತಂದರೆ ನಿಜಕ್ಕೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಕೆಳಗಡೆ ಬಂದಿದ ತಕ್ಷಣ ನನ್ನ ಆದ್ನಿ ಮುಖ ಮುಚ್ಕೊಂಡು ಅಮ್ಮ ದೀಪು ಇಲ್ಲ ಅಂತ ಅಂದರು. ದಟ್ ಮೂಮೆಂಟ್ ನನಗೆ ಅವ್ರಿಗೆ ನಿಜ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ ಏನೂ ಗೊತ್ತಾಗ್ತಾಯಿಲ್ಲ. ಹಿಂಗೆ ಕಣ್ಣು ಮುಚ್ಕೊಂಡಿದ್ದೀನಿ, ನನ್ನ ಕೈಲಿ ಆಗ್ತಾನೇ ಇಲ್ಲ ಅದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಸುಳ್ಳು ಹೇಳ್ತಾವ್ರೆ ಅಂತ ನಾನು ಕೇಳ್ತಾ ಇದ್ದಿದ್ದು ಎಲ್ಲರಿಗೂ ಒಂದೇ ಪ್ರಶ್ನೆ, ಹೆಂಗಾಯಿತು ಏನಕ್ಕೆ ಹೋದರು ಇಷ್ಟೇ ನನಗೆ ಹೇಳ್ತಾ ಇರೋದು. ಅಲ್ಲಿಂದ ಹಾಸ್ಪಿಟ್ಲಿಂದ ನನ್ನನ್ನು ಮನೆಗೆ ಕರ್ಕೊಂಬಂದರು. ಮನೆಗೆ ಕರ್ಕೊಂಬಂದಾದ್ಮೇಲೆ ನನ್ನ ಮಗಳನ್ನ ನಾನು ಕರ್ಕೊಂಡೇ ಬಂದಿರಲಿಲ್ಲ. 3-4 ದಿವಸದಿಂದ ನಾನು ಕರ್ಕೊಂಬಂದಿರಲಿಲ್ಲ ಅವಳನ್ನ. ನನ್ನ ಮಗಳು ಮನೆಗೆ ಬರ್ತಾಳೆ, ದಿಯಾ ಮನೆಗೆ ಬರ್ತಾಳೆ, ಏನಂತ ಉತ್ತರ ಕೊಡೋದು ನನ್ನ ಮಗಳಿಗೆ? 1 ವರ್ಷದ 8 ತಿಂಗಳು ನನ್ನ ಮಗಳಿಗಾಗ ಅವ್ರು ಹೋದಾಗ, ಈಗ 2 ಇಯರ್ಸ್ ಆಗಿದೆ ಅವ್ರು ಹೋಗಿ. ನನ್ನ ಮಗನಿಗೀಗ 1 ವರ್ಷದ ಮೇಲೆ 8 ತಿಂಗಳು. ನೋಡಿ ನನಗೆ ಏನಂತ ಉತ್ತರ ಕೊಡೋದು ನನ್ನ ಮಗಳಿಗೆ? ಅವಳು ಬರ್ತಾಳೆ, ಪಪ್ಪ ಎಲ್ಲಿ ಅಂತ ಕೇಳ್ತಾಳೆ, ಏನು ಹೇಳೋದು ಅದೇ ಭಯ. ಇವಾಗಲೂ ಅಷ್ಟೇ, ಅವಳು ಕೇಳ್ತಾಳೆ, ಪಪ್ಪ ಹತ್ರ ಫೋನ್ ಇಲ್ವಾ? ಸುಮಾರು ಜನ ಕೇಳ್ತಾ ಇರ್ತೀರ, ನಿಮ್ಮ ಮಗಳು ಏನು ಕೇಳೋದೇ ಇಲ್ವಾ ಅಂತ. ಕೇಳ್ತಾಳೆ, ಯಾಕೆ ಕೇಳಲ್ಲ? ಪಪ್ಪ ಫೋನ್ ಮಾಡು, ಪಪ್ಪ ಹತ್ರ ಯಾಕೆ ಫೋನ್ ಇಲ್ಲ? ನಿನ್ನ ಡಾಕ್ಟರ್ ದಿಯಾ ಸಂದೀಪ್ ಆಗು, ಅವಾಗ ಬರ್ತಾರೆ ಅಂತ ಈ ರೀತಿ ಹೇಳಿರೋದು. ಆವತ್ತು ಬಂದಲ್ಲಿ ಕೂತ್ಕೊಂಡೆ. ಆಮೇಲೆ ದೇವ್ರ ಮನೆಗೆ ಬಂದೆ. ದೇವ್ರ ಫೋಟೋ ಹೊಡೆದಾಕ್ತೆ. ಏನಕ್ಕೆ ಹೊಡೆದಾಕ್ತೆ ಅಂತಂದರೆ, ದೇವರು ನನಗೆ ನೋವು ಕೊಡ್ತು. ಆ ನೋವು ನಾನು ಪಡ್ತಾ ಇರೋ ನೋವು ದೇವ್ರಿಗೂ ಅರ್ಥ ಆಗಬೇಕು. ಇಲ್ಲಿ ನಾನು ಹೊಡೆದಾಕದೆ ದೇವ್ರಿಗಲ್ಲಿ ಮುಟ್ಟುತ್ತಲ್ಲ ನನ್ನ ನೋವು. ನಾನು ಹೊಡೆದಾಕಿರೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ. ಆಮೇಲೆ ನನ್ನ ಮಗಳು ಬಂದಳು. ನನ್ನ ಮಗಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅವಳೆ ಪಪ್ಪ ಎಲ್ಲಿ ಅಂತವಳೆ. ಬಾಡಿಗೆ ಮನೆಯವ್ರ ಮೇಲ್ಗಡೆ ಮನೆಗೆ ಹೋಗಿ ಕೂರಿಸ್ಕೊಂಡೆ ಅವಳನ್ನ, ಮಲಗಿಸ್ಬಿಟ್ಟೆ ಅವಳನ್ನ. ಹಿಂಗೆ ಬಾಯಿ ಮುಚ್ಚಿದ್ದೀನಿ ನನ್ನ ಮಗಳದ್ದು. ಹಿಂಗೆ ಬಾಯಿ ಮುಚ್ಚಿಸಿದ್ದೀನಿ ಅವಳನ್ನ. ಮುಚ್ಚಿಸ್ಬಿಟ್ಟು ಮಲ್ಕೋ ಚಿನ್ನಿ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ ಅವಳನ್ನ. ಆಮೇಲೆ ಅವಳನ್ನ ನೋಡೋಕ್ಕೆ ಅಂತ ಕರ್ಕೊಂಡೋದೆ. ಪಪ್ಪ ಮುಟ್ಟು ಅಂತಂದೆ. ಹತ್ತಿ ಅಂತ ಹೆದರ್ಕೊಂಡ್ಳು. ಇವತ್ತಿನವರೆಗೂ ನನ್ನ ಮಗಳಿಗೆ ಹತ್ತಿ ಕಂಡ್ರೆ ಭಯ. ಎಲ್ಲರೂ ಹೇಳ್ತೀರಾ, ಇರಮ್ಮ, ಆರಾಮಾಗಿರಮ್ಮ, ಎಲ್ರಿಗೂ ಒಂದೊಂದು ದಿವಸ ಸಾವಿರುತ್ತೆ ಅಂತ. ಒಂದೊಂದು ಮಕ್ಳು ಇಟ್ಕೊಂಡು ಮೇಂಟೈನ್ ಮಾಡೋದು, ಬದುಕೋದು ತುಂಬ ಈಸಿ ಇರಬಹುದೇನೋ, ಅದು ಈಸಿ ಅಲ್ಲ. ಬಟ್ ಹೊಟ್ಟೆಲೊಂದು ಮಗು ಇಟ್ಕೊಂಡು ಈ ಕಟು ಸತ್ಯನ ಮನಸ್ಸಲ್ಲಿ ಇಟ್ಕೊಂಡು, ಹೊಟ್ಟೆಲೊಂದು ಇಟ್ಕೊಂಡು ಜೀವನ ಮಾಡೋದಿದೆಯಲ್ಲ, ಆ ಒಂದು ಟೈಮ್ ಪೀರಿಯಡು ತುಂಬ ಕಷ್ಟ. ಅದು ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತು. ಅದು ಹೇಳ್ಬೋದು. ತುಂಬ ಜನ ನನಗೆ ಆ ಟೈಮಲ್ಲೂ ಟಾರ್ಚರ್ ಕೊಟ್ಟಿದ್ದಾರೆ ಮಾನಸಿಕವಾಗಿ. ಹೇಗೆ ಅಂತಂದರೆ, ಇವಳು ಇನ್ನೊಂದು ಹಾಕ್ಬಿಡ್ತಾಳೇನೋ ಅಂತೆಲ್ಲ ನನ್ನಿಂದ ವಿಷಯ ತಿಳ್ಕೊಳ್ಳೋದು. ಹೆಂಗಾರು ಮನಸ್ಸು ಬಂತು ಅವ್ರಿಗೆ. ಆಮೇಲೆ ಅಮ್ಮನ್ನ ನಾನು ಇಲ್ಲೇ ಇರಿಸ್ಕೊಂಡಿದ್ದೆ. ಅಮ್ಮ 11 ದಿವಸಕ್ಕೆ ಹೋಗ್ತೀನಿ ಅಂದರು. ಬೇಡ ಅಮ್ಮ ಇರು ಅಂತ ಅಂದ್ಬಿಟ್ಟು 1 ತಿಂಗಳು ಇರಿಸ್ಕೊಂಡೆ. ನಮ್ಮ ಅಪ್ಪನೂ ಬಂದು ಹೋಗಿ ಮಾಡೋರು.
ನನ್ನ ತಂಗಿನೂ ಬಂದು ಹೋಗಿ ಮಾಡೋಳು. ಆ ಮೂಮೆಂಟು ಆವತ್ತು ಅವ್ರನ್ನ ಆ ಒಂದು ಇದಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ, ಅದು ನನಗೆ ಎಷ್ಟು ಹೇಳೋಕ್ಕೂ ಆಗ್ತಾಯಿಲ್ಲ. ಆ ಒಂದು ಕರ್ಕೊಂಡು ಹೋಗೋವರೆಗೂ ಅಷ್ಟೇ ಎಲ್ಲರೂ ಅರ್ಚಾಟ ಕಿರ್ಚಾಟ. ಅದರಿಂದ ಆಚೆ ಬಂದ ಮೇಲೆ ಇವತ್ತಿನವರೆಗೂ ಎಲ್ಲರೂ ಮನಸ್ಸಲ್ಲಿ ಇರ್ಬೋದು ಅವರು, ಬಟ್ ಅರ್ಚ್ತಾ ಇರೋದು, ಕಿರ್ಚ್ತಾ ಇರೋದು, ಜವಾಬ್ದಾರಿಗಳು ತೊಗೊಂಡಿರೋದು, ನನ್ನ ಮಕ್ಕಳು ನಾನು ನೋಡ್ಕೋತಾ ಇರೋದು, ಸ್ಟ್ರಾಂಗ್ ಆಗಿರೋದು, ಪ್ರತಿಯೊಂದು ನಾನೇ ಮಾಡ್ತಾ ಇರೋದು. ಮಾಡಲೇಬೇಕು. ಯಾಕೆ ಅಂತಂದರೆ ಆವತ್ತಿನ ದಿವಸ ನಾನು ಅವ್ರ ಮುಂದೆನೇ ಜೋರಾಗಿನೂ ಮತ್ತು ಮನಸ್ಸೊಳಗಡೆನೂ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ, ನಾನು ನೋಡ್ಕೊತೀನಿ, ನಾನಿದ್ದೀನಿ, ನಾನು ನೋಡ್ಕೊತೀನಿ, ನನ್ನ ಮಕ್ಕಳನ್ನ, ನಿಮ್ಮ ಮಕ್ಕಳನ್ನ ನಾನು ನೋಡ್ಕೊತೀನಿ, ನಮ್ಮ ಮಕ್ಕಳನ್ನ ನೋಡ್ಕೊಳ್ಲೇಬೇಕು ಅಂತ ನಾನು ಏನಕ್ಕೆ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ನಾನು ಒಂದೊಂದು ಮಗು ಇದ್ದು ಗಂಡನ್ನ ಕಳ್ಕೊಂಡಿರೋರು ಮೆಸೇಜು ಮಾಡ್ತಾರೆ, ಮತ್ತು ಕೆಲವು ಜನ ಯೂಟ್ಯೂಬಲ್ಲೂ ಇದ್ದಾರೆ, ಅವರೆಲ್ಲ ಹಾಕಿದ್ದಾರೆ ಸ್ಟ್ರಾಂಗಾಗಿ ಇರಲೇಬೇಕು. ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಸ್ಟ್ರಾಂಗಾಗಿಲ್ಲ ಅಂತಂದರೆ ಆಗಲ್ಲ. ನನಗೂ ಬೆಳಗ್ಗೆಯಿಂದ ಹತ್ತು ಮಕ್ಕಳಿಗೆ ಗೊತ್ತಾಗಬಾರ್ದು ನಾನು ಅಳೋದು ಅಂದ್ಬಿಟ್ಟು ಹತ್ತು ಸಾಕಾಗೋಗಿ ಬೇಸತ್ತು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನಾನು. ಯಾಕೆ ಅಂತಂದರೆ ನಾನು ಡಲ್ಲಾಗಿದ್ದರೆ, ನಾನು ಒಂಚೂರು ಹತ್ರ ನನ್ನ ಮಗಳು ಗೊತ್ತಾಗ್ಬಿಡುತ್ತೆ. ಅಮ್ಮ ಅಳ್ತಾ ಇದೆಯಾ, ಅಮ್ಮಮ್ಮ ಅಳ್ತಾ ಇದೆಯಾ, ಅಮ್ಮಮ್ಮ ಬೇಜಾರಲ್ಲಿದೆಯಾ ಅಂತ ಕೇಳ್ತಾಳೆ, ಹೇಳ್ತಲ್ವಾ. ಆಮೇಲೆ ನನ್ನ ಮಗನ ಹೊಟ್ಟೆಲಿ ಇಟ್ಕೊಂಡು ನಾನು ಆ ಸ್ಟ್ರಗಲ್ಲು, ಆ ಕಾಂಪ್ಲಿಕೇಶನ್ಸು, ನಿಜ ನಾನು ಹೇಗೆ ಅದನ್ನೆಲ್ಲ ಫೇಸ್ ಮಾಡಿದೆ ನನಗೆ ಗೊತ್ತಿಲ್ಲ. ಆಫ್ಟರ್ ಅವ್ರು ಹೋಗಿ 1 ತಿಂಗಳು 1.5 ತಿಂಗಳಾದಮೇಲೆ ಕೆಲವಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು, ನಾನೇ ಓಡಾಡಬೇಕು. ಅದಕ್ಕೆ ಬೇರೆ ಯಾರೂ ನನಗೆ ಸಹಾಯ ಅಂತಂದರೆ ನಮ್ಮ ಅಪ್ಪ ಮನೆಯವರು ಬಂದಿದ್ದರು, ನನ್ನ ಬ್ಯಾಕ್ ಸಪೋರ್ಟಾಗಿ ಇವತ್ತಿನವರೆಗೂ ಇದ್ದಾರೆ ನನ್ನ ಜೊತೆ. ಓಡಾಡಿ ನನ್ನ ಜೊತೆ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಓಡಾಡಿ ಪ್ರತಿಯೊಂದು ಕೆಲಸ ಕಾರ್ಯಗಳೆಲ್ಲ ಅವಾಗೇ ಮುಗಿಸ್ಬೇಕು, ಆ ಬಿಸಿಲೇ ಮುಗಿಸ್ಬೇಕು. ಎಲ್ಲನೂ ಮಾಡಿದೆ. ನಾನು ಮಾಡಿದೆ ಅಂತ ಹೇಳಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೂ ಬರಲ್ಲ, ನಿನ್ನ ಕೆಲಸ ನೀನೇ ಮಾಡಬೇಕು, ಯಾರ ಮೇಲೂ ಯಾರೂ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ತಾರೆ, ಆಯಿತಾ. ನನ್ನ ಮಗಳಿಗೆ ನನ್ನ ಗಂಡ ಹೋಗಿದ್ದು 3-4 ದಿವಸಕ್ಕೆ ತುಂಬ ಹುಷಾರಿರಲಿಲ್ಲ. ನಾನು ಇದನ್ನೆಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ತುಂಬ ಹುಷಾರಿರಲಿಲ್ಲ, ಆಯಿತಾ. ಯಾರೂ ಬರ್ತಾಯಿಲ್ಲ ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ತುಂಬ ಫ್ರಸ್ಟ್ರೇಷನ್ನು ನನಗೆ. ನೆಲಮಂಗ್ಲಕ್ಕೆ ಕರ್ಕೊಂಡು ಹೋಗಬೇಕು, ಯಲಹಂಕ ನೆಲಮಂಗ್ಲ ಕರ್ಕೊಂಡು ಹೋಗಬೇಕು, ಎಲ್ಲ ಹಾಗೆ ಕೂತವ್ರೆ, ಯಾರೂ ಮಿಸ್ಕಾಡ್ತಾ ಇಲ್ಲ, ಹಂಗೆ ಕೂತವ್ರೆ. ಅವತ್ತೇ ತಿಳ್ಕೊಂಬಿಟ್ಟೆ, ಅವ್ರ ಬಾಯಿಂದ ಒಂದು ಡೈಲಾಗ್ ಬರುತ್ತೆ, ನನಗೆ ಫ್ರಸ್ಟ್ರೇಷನಲ್ಲಿ ಕೂಗಾಡ್ತಾ ಇದ್ದೀನಿ. ಅದೇ ನನ್ನ ಗಂಡ ಇದ್ದಿದ್ದರೆ, ಬೇರೆಯವ್ರ ಮಕ್ಕಳು ಈ ಥರ ಸಫರ್ ಮಾಡ್ತಿದ್ದಿದ್ರೆ, ನೀವುಗಳೆಲ್ಲ ಸಫರ್ ಮಾಡ್ತಿದ್ದಿದ್ರೆ ಬಿಟ್ಬಿಡ್ತಿದ್ರಾ? ಓಡೋಗಿ ಬರೋರು ಹಾಸ್ಪಿಟ್ಲಿಗೆ. ನಿನ್ನ ಕೆಲಸ ನೀನೇ ಮಾಡಬೇಕು. ಅವತ್ತೇ ಡಿಸೈಡ್ ಆದೆ ನಾನು, ಯಾರು ಹೆಂಗೆ ಅಂತ ಅಂದ್ಬಿಟ್ಟು. ಎಲ್ಲ ಕೂತವ್ರೆ. ನನ್ನ ಮಗಳಿಗೆ ಜ್ವರ ಅಂದರೆ ಸಿಕ್ಕಾಪಟ್ಟೆ ಜ್ವರ. ನಮ್ಮ ಅಪ್ಪ ಬಂದರು, ನನ್ನ ತಂಗಿ ಬಂದರು. ನಮ್ಮ ಅಪ್ಪ ಮತ್ತು ನನ್ನ ತಂಗಿ ನನ್ನ ಮಗಳನ್ನು ನೆಲಮಂಗ್ಲಕ್ಕೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ತಿರ್ಗಾ ವಾಪಸ್ ಬಂದಿದ್ದು. ಯಾರೂ ಬರೋಲ್ಲ, ಯಾರೂ ಬರೋದು ಇಲ್ಲ. ಇದೇ ರಿಯಾಲಿಟಿ. 2 ವರ್ಷ ಆದಮೇಲೆ ಇವತ್ತು ಹೇಳ್ತಾ ಇದ್ದೀನಿ ನೋಡಿ. ಏನು ಮಾಡ್ತೀರಾ? ಅದೇ ನನ್ನ ಗಂಡನ್ನ ಹೇಗೆಲ್ಲ ಯೂಸ್ ಮಾಡಿಕೊಂಡ್ರು ನೋಡಿ. ಅವ್ರಿಗೆ ಬೇಕಾದಾಗ ನನ್ನ ಗಂಡನ ಕೈಲಿ ಕೆಲಸ ಮಾಡಿಸ್ಕೊಳೋದು ಎಲ್ಲ ಮಾಡಿಸ್ಕೊಂಡ್ರು. ಅದೇ ಅವ್ರ ಮಗಳಿಗೆ ಹುಷಾರಿಲ್ಲ ಅಂದಾಗ, ಅವ್ರು ಹೋಗಿದ್ದಾಗ ಯಾರೂ ಬರಲಿಲ್ಲ ಯಾರೂ. ಅಷ್ಟಕ್ಕೆ ತಿಳ್ಕೊಂಬಿಟ್ಟೆ ನಾನು ಯಾರು ಹೆಂಗೆ ಅಂತ ಅಂದ್ಬಿಟ್ಟು. ನಾನು ಸುಮ್ಮನೆ ಯಾರನ್ನೂ ದ್ವೇಷ ಮಾಡಲ್ಲ, ಯಾರನ್ನೂ ಕೋಪ ಮಾಡಲ್ಲ. ನಾನು ಬೇಡ, ಯಾರೂ ಆಗೋದು ಬೇಡ, ನಾನೇನು ಎಕ್ಸ್ಪೆಕ್ಟು ಮಾಡಲ್ಲ. ಯಾಕೆ ಅಂತಂದರೆ
ಎಲ್ಲ ಏನು ಹೇಳ್ತಾರೆ, ಏನು ಹೇಳ್ದಂಗೆ ಬಿಟ್ಟೋಗ್ಬಿಟ್ರು ನಮ್ಮನ್ನ, ಏನು ಹೇಳ್ದಂಗೆ ಬಿಟ್ಟೋಗ್ಬಿಟ್ರು ಅಂತಾರೆ. ಬಟ್ ನನ್ನ ಗಂಡ ಎಲ್ಲನೂ ನನಗೆ ಟ್ರೈನಿಂಗ್ ಕೊಟ್ಟು ಹೇಳಿ ಅವ್ರು ಹೇಳಿದ ಎಲ್ಲ ವಿಚಾರಗಳು ಸತ್ಯ. ಇವತ್ತಿನವರೆಗೂ ಅವ್ರು ಏನೇನು ಹೇಳ್ಕೊಂಡು ಬಂದರು ನನ್ನ ಜೊತೆ ಎಲ್ಲನೂ ಸತ್ಯ ಆಯಿತು. ಎಲ್ಲರೂ ಅವ್ರ ಒಂದು ಹೆಲ್ಪಿಂಗ್ ನೇಚರು ಮತ್ತು ಅವ್ರದ್ದೊಂದು ಏನು ಹೇಳ್ತಾರೆ ಎಲ್ಲ ಯೂಸ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಅವ್ರನ್ನ ಬಳಸ್ಕೊಂಡ್ರು ಅವರ ಒಂದು ಸ್ವಾರ್ಥಕ್ಕೆ. ಅದಕ್ಕೆ ನಾನು ಪದೇ ಹೇಳೋದು, ಯಾರ ಮನೆ ಬಾಗಿಲಿಗೂ ನಿಮ್ಮ ಮಕ್ಕಳನ್ನ ಬಿಡಬೇಡಿ ಯಾವುದೇ ಕಾರಣಕ್ಕೂ. ನಾನಿವತ್ತು ಹಂಗೆ ಇಟ್ಕೊಂಡಿದ್ದೀನಿ ನನ್ನ ಮಕ್ಕಳನ್ನ, ಬಿಡಲ್ಲ ನಾನು. ಕೋಪ ಜಾಸ್ತಿ ಬಂದ್ಬಿಡುತ್ತೆ ನನಗೆ. ಯಾರು ನಮ್ಮ ಮಕ್ಕಳನ್ನ ಪ್ರೀತಿ ಕೊಡ್ತಾರೆ, ಯಾರು ಹೆಂಗೆ ನೋಡ್ಕೊತಾರೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಹತ್ರ ಮಾತ್ರನೇ ನನ್ನ ಮಕ್ಕಳನ್ನ ಬಿಡೋವಂಥದ್ದು ನಾನು. ನನ್ನ ಮಗಳನ್ನ ಅವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ವಲ್ಲ, ನಾನು ಸುಮ್ಮನೆ ನಮ್ಮಪ್ಪ ನಮ್ಮಮ್ಮ ಅಂತ ನಾನು ಸುಮ್ಮನೆ ಹೇಳಲ್ಲ. ಎಲ್ರಿಗೂ ಎಲ್ಲನೂ ಅರ್ಥ ಆಗಿರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಯಾರು ಜವಾಬ್ದಾರಿಗಳು ತಗೊಳಕ್ಕೆ ರೆಡಿ ಇರಲ್ಲ. ಅದು ಅರ್ಥ ಮಾಡ್ಕೊಳ್ಳಿ ಫಸ್ಟು. ನಮ್ಮ ಜವಾಬ್ದಾರಿನ ಯಾರು ತೊಗೊಳಕ್ಕೆ ರೆಡಿ ಇರಲ್ಲ. ಬೇಡ, ತೊಗೊಳೋದು ಬೇಕಾಗಿಲ್ಲ. ನನಗೇನೋ ದೇವರು ತಕ್ಕ ಮಟ್ಟಿಗೇನೋ ಇಟ್ಟಿದ್ದಾರೆ. ಅನ್ನ ತಿನ್ನೋಕ್ಕಿದೆ, ಬಟ್ಟೆ ಇದೆ, ಎಲ್ಲ ಸೌಕರ್ಯಗಳಿದ್ದಾವೆ. ಇಲ್ಲದೆ ಇರೋರು ಹೆಣ್ಮಕ್ಳು ಏನು ಮಾಡಬೇಕು ಅಲ್ವಾ? ನಿಜ, ಎಂತೆಂಥ ಜನಗಳಿದ್ದಾರೆ ಅಂತಂದರೆ, ದೇವರು ಯಾಕೆ ನಮಗೇನೆ ಈ ಥರ ಮಾಡ್ತಾರೆ ಅಂತ ತುಂಬ ಸಲ ಅನಿಸುತ್ತೆ ನನಗೆ. ನಾನು ಅವತ್ತು ಇಸ್ಕಾನ್ಗೆ ಹೋಗಿದ್ದು ಅದಕ್ಕೇ. ಕೃಷ್ಣನ ಕೇಳಬೇಕಿತ್ತು ನಾನು, ಏನಕ್ಕೆ ನನ್ನ ಗಂಡನ ಕರ್ಕೊಂಡೆ ನೀನು, ಏನಕ್ಕೆ ನಮ್ಮ ಅಮ್ಮನ ಕರ್ಕೊಂಡೆ ಇಷ್ಟು ಬೇಗ? ಎಂತೆಂಥ ಪಾಪಿ ನನ್ನ ಮಕ್ಕಳೆಲ್ಲ ಅವರೇ. ಏನೋ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಒಂದು ಸಮಾಧಾನ ನನಗೆ. ನೋಡಿ, ನಾನು ಅಳುನ ಎಷ್ಟು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ನೀವು ಹೇಳ್ತೀರಾ ಅಳಬೇಡಿ, ಏನಿದ್ರೂ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹತ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಮುಂದೆನೂ ತೋರಿಸ್ಕೊಳಕ್ಕೆ ಹೋಗಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಇವಾಗ ಒಂದು ಸ್ಟೇಟಸ್ ನೋಡಿದೆ. ನಮ್ಮ ಮಾವನ ತಂಗಿ ಮಗ ಹಾಕಿರೋದು ನಾನು ಒಂದು ಸ್ಟೇಟಸ್ ಹಾಕಿದ್ದೆ ವಾಟ್ಸಪ್ಪಲ್ಲಿ. ಅಲೈವ್ ಎಟ್ ಅಂತ ಅಂದ್ಬಿಟ್ಟು, ಅಂದರೆ ಇನ್ನೂ ಬದುಕಿದ್ದೀರಾ ನೀವು ಅಂತ ಅಂದ್ಬಿಟ್ಟು. ಪಾಪ ಅವರು ನಿಮ್ಮ ಜೊತೆ ಮಾತಾಡಿ 2 ವರ್ಷ ಆಯಿತು ಅಂತ ಅಂದ್ಬಿಟ್ಟು ಸ್ಟೇಟಸ್ ಹಾಕಿದ್ದಾರೆ. ನನಗದು ನೋಡಿದ ತಕ್ಷಣ ಕಣ್ಣಲ್ಲಿ ಆಟೋಮೆಟಿಕ್ ನೀರು ಬಂದ್ಬಿಡ್ತು. ಇವಾಗ ನಾನು 3 ವರ್ಷ ಇಷ್ಟಕ್ಕೆ ಅಷ್ಟು ಹಚ್ಕೊಂಡಿದ್ದೀನಿ ನಾನು. ಬಟ್ ಇವರೆಲ್ಲ 35 ವರ್ಷದ್ದು ಬಾಂಧವ್ಯ, ಹುಟ್ಟಿದಾಗಿಂದಲೇ ಜೊತೆಗೆ ಬಂದವರು. ಆ ಸ್ಟೇಟಸ್ ನೋಡಿದ ತಕ್ಷಣ ನನಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಗಲಿಲ್ಲ. ಮಾತಾಡೋದೇ 2 ವರ್ಷ ಆಯಿತು ಅಂತ ಹಾಕಿದ್ದಾರೆ. ಏನು ಹೇಳೋದು ಇದಕ್ಕೆ? ನೀವು ನಂಬಲ್ಲ, ನನ್ನ ಗಂಡನ ಫೋಟೋನ ಸುಮಾರು ಜನ ವಾಟ್ಸಪ್ DP ಹಾಕಿದ್ದಾರೆ, ಇನ್ನೂ ಹಾಕಿದ್ದಾರೆ. ನನಗೆ ಇನ್ನೂ ಒಂದು ತುಂಬ ಕಾಡೋವಂಥ ಪ್ರಶ್ನೆ, ಗೊಂದಲ ಏನಪ್ಪ ಅಂತಂದರೆ, ದುಡ್ಡು ಯಾರೂ ಯೋಚನೆ ಮಾಡಿಲ್ಲ. ಎಷ್ಟು ಕೋಟಿಗಟ್ಟಲೆ ಖರ್ಚಾಗಲಿ ಅಂತಲೇ ಇದ್ದಿದ್ದು. ಬಟ್ ದುಡ್ಡಿದ್ದೂ ನಮ್ಮ ಹತ್ರ ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ವಲ್ಲ ಅನ್ನೋದು ತುಂಬ ಬೇಜಾರಿದೆ ನನಗೆ. ದುಡ್ಡಿಂದ ಪ್ರಪಂಚ ಅಲ್ಲ, ಬಟ್ ದುಡ್ಡು ಅವಶ್ಯಕತೆ. ಇವಾಗ ಫಾರ್ ದ ಎಕ್ಸಾಂಪಲ್ಲು, ಪುನೀತ್ ರಾಜ್ಕುಮಾರು ನಡ್ಕೊಂಡೇ ಹೋದರು ಹಾಸ್ಪಿಟ್ಲಿಗೆ ಗಂಟ.
ಅವ್ರ ಹತ್ರ ತುಂಬ ದುಡ್ಡಿತ್ತು, ಬಟ್ ಬದುಸ್ಕೊಳಕ್ಕಾಗಲಿಲ್ಲ. ಚಿರಂಜೀವಿ ಸರ್ಜನೂ ಹೋದರು. ದುಡ್ಡಿಂದ ಏನೂ ಮಾಡೋಕ್ಕಾಗಲ್ಲ, ಆರೋಗ್ಯ ಅಂತೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದೊಂದು ತುಂಬ ಬೇಜಾರಿದೆ ನನಗೆ. ಹೇಳ್ತಲ್ಲ, ದುಡ್ಡಿದೆ, ನಮಗೆಲ್ಲ ಸಿಗುತ್ತೆ, ನಮಗೆಲ್ಲ ಬರುತ್ತೆ. ಬೇಕಾದರೆ ದುಡ್ಡಿದ್ರೆ ಸಂಬಂಧಗಳು ಬರ್ತಾರೆ ಹೊರತು ಆರೋಗ್ಯನ ತೊಗೊಳಕ್ಕಾಗಲ್ಲ. ವಸ್ತುಗಳು ತೊಗೊಬೋದು, ನೆಮ್ಮದಿ ತೊಗೊಳಕ್ಕಾಗಲ್ಲ. ಇದು ನನಗೆ ಅರ್ಥ ಆಗಿರೋದು ನಿಜಕ್ಕೂ. ಆಮೇಲೆ ದುಡ್ಡೇ ಬೇಡ ದುಡ್ಡೇ ಬೇಡ ಅಂತ ಹೇಳೋಕ್ಕೆ ಆಗಲ್ಲ. ಅವಶ್ಯಕ, ನೀಡು, ಬಟ್ ಇದ್ದು ಏನು ಪ್ರಯೋಜನ ಬಂತು ಅಂತ ತುಂಬ ಬೇಜಾರಾಗುತ್ತೆ ನನಗೆ. ಇವತ್ತಿಗೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅಮ್ಮಂಗೆ ಹಂಗಾಯಿತು, ಇವ್ರಿಗೆ ಹಿಂಗಾಯಿತು. ಹೋದ್ಮೇಲೆ 1-2 ಸಲ ನಾನು ಇರಲೇಬಾರ್ದಪ್ಪ, ಬೇಡಪ್ಪ ನನಗೆ ಈ ಜೀವನ ಅಂತ ನಾನು ಸೂಸೈಡು ಅಟೆಂಪ್ಟ್ ಮಾಡಿದ್ದು ಉಂಟು. ಇಲ್ಲ, ನನಗಾಗಲ್ಲ. ಅಟೆಂಪ್ಟ್ ಮೀನ್ಸ್ ಆಲೋಚನೆ ಬಂತು ನನಗೆ. ಯಾಕೆ ಅಂತಂದರೆ, ನಾನು ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಕು ಅಂತಂದರೆ ಮಗಳು ಕಣ್ಮುಂದೆ ಬಂದಳು, ಹೊಟ್ಟೆಲಿರೋ ಮಗು ಕಣ್ಮುಂದೆ ಬಂತು. ಯಾಕೆ ಅಂತಂದರೆ ಮಕ್ಕಳಂದ್ರೇ ಪ್ರಪಂಚ ಅವ್ರಿಗೆ. ಗಂಡು ಮಗು ಅಂತ ಹೇಳ್ತಾನೆ ಇದ್ದರು. ಆ ಒಂದು ಜವಾಬ್ದಾರಿ ಬಂತು ನನಗೆ. ಯಾಕೆಂದರೆ ತುಂಬ ಜನ ಹೇಳಿದ್ರು ಅವರು ಹೋದ್ಮೇಲೆ, ಅವರೇ ಬರ್ತಾರಮ್ಮ ಅಂತ. ನನಗೆ ಅದು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇರಲ್ಲ ನನಗೆ. ಯಾಕೆ ಅಂತಂದರೆ ನನ್ನ ಹೊಟ್ಟೆಲಾಗಲೇ ಮಗು ಆಡ್ತಿತ್ತು. ಅದು ನನ್ನ ಗಂಡಂಗೂ ಹೇಳಿದ್ದೆ ನಾನು, ಆಡ್ತಿದೆ ಅಂತ ಅಂದ್ಬಿಟ್ಟು. ಯಾಕೆಂದರೆ 1 ತಿಂಗಳು 2 ತಿಂಗಳು ಇದ್ದರೆ ಅವರೇ ಬರ್ತಾರೆ, ಆತ್ಮ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಇವಾಗ ನನ್ನ ಮಗ ಆಡ್ತಿರೋದು ನೋಡಿದ್ರೆ ಹಾವ ಭಾವ ಕೂತ್ಕೊಳ್ಳೋದು ಸ್ಟೈಲು ಮತ್ತು ಅವ್ರದ್ದು ಪ್ರತಿಯೊಂದು ಎಲ್ಲ ನೋಡ್ತಾ ಇದ್ದರೆ ಅವರೇನು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ. ನನ್ನ ಗಂಡ ಕೂತ್ಕೊಂಡಾಗ ಅವ್ರದ್ದು ಲೆಫ್ಟ್ ಲೆಗ್ಗು ಹೆಬ್ಬೆರಳನ್ನ ಆಡಿಸೋರು, ಹಿಂಗೆ ಈ ಥರ ಆಡಿಸೋರು. ನನ್ನ ಮಗ ಸೋಫಾ ಮೇಲೆ ಕೂತ್ಕೊಂಡು ಹಾಗೆ ಆಡಿಸ್ತಾನೆ ಕಾಲನ್ನ. ನಿಜ, ಹೆಂಗೆ ಅದನ್ನು ನೋಡ್ತಾರೋ ನನಗೆ ಗೂಸ್ ಬಂಪ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲೂ ಹೋಗಿಲ್ಲ, ಅವ್ರು ಇಲ್ಲೇ ಇದ್ದಾರೆ ಅನಿಸುತ್ತೆ. ನನ್ನ ಮಗಳಷ್ಟೇ ಅವ್ರನ್ನ ನೋಡಿರೋದು, ಇವನು ಜಸ್ಟ್ ಫೋಟೋದಲ್ಲಿ ನೋಡಿರೋದು. ಹೆಂಗೆ ಅದೇ ಮಕ್ಕಳು ಮುಖ ನೋಡಿಕೊಂಡೇ ಜೀವನ ಸಾಗಿಸ್ತಾ ಇದ್ದೀನಿ. ಬಟ್ ಒಂದಂತೂ ಹೇಳ್ತೀನಿ ನೋಡಿ, ಮರೆತು ಬಾಳಕ್ಕಂತೂ ಆಗಲ್ಲ. ಸುಳ್ಳು ಮಾತದು, ಮರೆತು ಬಾಳಕ್ಕಾಗಲ್ಲ. ನೆನಪಿನ ಜೊತೆಗೆ ನಾವು ಮುಂದುವರಿಬೋದೇ ಹೊರತು ಪ್ರತಿ ದಿನ ಪ್ರತಿ ನಿಮಿಷ ನನಗೆ ಅವ್ರು ನೆನಪಿಗೆ ಬರ್ತಾರೆ. ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮರ್ತಂಗಿರ್ಬೋದೇ ಹೊರತು ಕಂಪ್ಲೀಟ್ ಮರೆಯೋಕ್ಕಾಗಲ್ಲ. ಜೀವನದ ಜೊತೆ ಹೋಗ್ತಾ ಇರ್ತೀವಿ ನಾವು. ರಾತ್ರಿ ಮಲಗೋಕ್ಕೆ ನಾವು ದಿಂಬು ಮೇಲೆ ತಲೆ ಹಾಕಿದ್ರೆ ಎಲ್ಲ ಒಂದು ರೌಂಡ್ ಕಾಣಿಸ್ಬಿಡುತ್ತೆ. ಕರೆಕ್ಟಾ? ಎಲ್ರೂ ಒಂದು ದಿವಸ ಹೋಗೋದೆ. ಬಟ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಬಾಳಿ ಬೆಳಗಬೇಕಾಗಿರೋ ಒಂದು ವಯಸ್ಸಲ್ಲಿ ಹೋಗ್ಬಿಟ್ರೆ ಹೆಂಗಿರುತ್ತೆ ಹೇಳಿ? ದೇವರು ಎಂಥ ಮೋಸ ಗೊತ್ತಾ? 90 ಇಯರ್ಸು 80 ಇಯರ್ಸು ಅವ್ರಿಗೆ ಆಗ್ತಾನೆ ಇರಲ್ಲ, ಕೈ ಕಾಲಲ್ಲಿ ಶಕ್ತಿ ಇರಲ್ಲ, ಸುಮ್ಮನೆ ಏನೋ ವೇಸ್ಟ್ ಬಾಡಿಗಳ ಥರ ಕೂತಿರ್ತಾರೆ, ಜವಾಬ್ದಾರಿಗಳಿರಲ್ಲ. ಅಂಥವ್ರನ್ನೆಲ್ಲ ಕರ್ಕೊಳ್ಳಲ್ಲ. ಅವ್ರನ್ನ ಏನು ಬಿಟ್ಟವನೇ ದೇವರು ಇನ್ನೂ ಅಂತಲೇ ನನಗೆ ಅರ್ಥ ಆಗಲ್ಲ. ಅಂಥವರೆಲ್ಲ ನನ್ನ ಕಣ್ಣು ಮುಂದೆ ಓಡಾಡ್ಕೊಂಡವ್ರೆ. ಏನಕ್ಕೆ ನಮ್ಮಂಥವ್ರಿಗೆ ಹಿಂಗಾಗಬೇಕು? ಅಟ್ಲೀಸ್ಟು ಮಕ್ಕಳು ದೊಡ್ಡವರಾಗಿ ಅವ್ರನ್ನ ಒಂದು ದಡಕ್ಕೆ ಸೇರಿಸಿ, ಯಪ್ಪ ಯಾವ ಶತ್ರುವು ಬೇಡ ನನ್ನ ಒಂದು ಪರಿಸ್ಥಿತಿ ಅನಿಸ್ಬಿಟ್ಟೈತೆ ನನಗೆ ನಿಜವಾಗ್ಲೂ. ಜೋಕಲ್ಲ, ನನಗೆ ಕಮೆಂಟ್ಸ್ ಮಾಡಿರೋದ್ರಲ್ಲಿ ಒಂದು 30 ಭಾಗ ಒಂದು 70% ಒಂದು ಮಗು ಇರೋರು, ಒಂದು 20-30% ಇಲ್ಲ ನಮಗೂ ಹೊಟ್ಟೆಲಿ ಮಗು ಇತ್ತು ಅಂತ ಹೇಳಿದವರು ಒಂದು 20-30%. ಅವ್ರ ಹಸ್ಬೆಂಡ್ ಏನೋ ತೀರೋದಾಗ ತುಂಬ ಆ ಒಂದು ನಾವು ಏನಂತೀವಿ, ಆ ಒಂದು ಶಾಕಿಂದ ಹೊರಗಡೆ ಬರೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹೇಳ್ಬೋದು.
ಬಟ್ ನನಗೆ ಹೆಂಗೆ ಅಂದರೆ ಶಾಕ್ ಮೇಲೆ ಶಾಕು. ಇನ್ನು ಅರ್ಗಿಸ್ಕೊತಾ ಇದ್ದೀನಿ, ಅರ್ಗಿಸ್ಕೊತಾ ಇದ್ದೀನಿ. ಈ ಒಂದು ನೋವಲ್ಲೇ ನಾನು ಇಷ್ಟು ಲವಲವಿಕೆಯಿಂದ ಇರ್ತೀನಿ ಅಂತಂದರೆ ನಿಜ ನನಗೆ ಅರ್ಥ ಆಗ್ತಾಯಿಲ್ಲ. ಕೆಲವೊಂದು ಸಲ ತುಂಬ ಬೇಜಾರಾಗ್ಬಿಡುತ್ತೆ, ತುಂಬ ಕೋಪ ಬರುತ್ತೆ, ತುಂಬ ಅಳು ಬರುತ್ತೆ. ಲೈಫ್ ಅಲ್ವಾ. ಲೈಫೇ ಹೆಂಗಾಗ್ಬಿಟ್ಟಿದೆ. ನೀವು ಅನ್ಕೋಬೋದು ತುಂಬ ಪದೇ ಪದೇ ಅದೇ ಅಂತ ಅಂದ್ಬಿಟ್ಟು, ಬಟ್ ಹೇಳ್ಕೊಂಡ್ರೆ ಒಂದು ರೀತಿ ಸಮಾಧಾನ ಆಗುತ್ತೆ. ಇವಾಗ ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋರಿಗೆ ಒಂದು ಧೈರ್ಯ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇರೋವಂಥದ್ದು. ತುಂಬ ಜನ ಲೈಫ್ನ ಯಾವ್ಯಾವ ರೀತಿಯೂ ಫೇಸ್ ಮಾಡ್ತಾರೆ. ಡೈವರ್ಸ್ ಆಗಿರೋರು, ಗಂಡ ಬಿಟ್ಟವರು, ಹೆಂಡತಿ ಬಿಟ್ಟವರು, ಅವ್ರದ್ದೆಲ್ಲ ಏನು ಗೊತ್ತಾ, ಅಯ್ಯೋ ಗಂಡ ಎಲ್ಲೋ ಇರ್ತಾನೆ ಬಿಡು, ಎಲ್ಲೋ ಕಣ್ಮುಂದೆನೋ ದೂರದಲ್ಲೋ ಎಲ್ಲೋ ಇರ್ತಾನೆ ಬಿಡು, ಗಂಡ ಹೆಂಡತಿ ದೂರದಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ನಮ್ದು ಹಂಗಲ್ವಲ್ಲ. ಬರೀ ನಾವು ಫೋಟೋದಲ್ಲಿ ನೋಡ್ತೀವಿ, ಮೆಮೊರೀಸ್ ಆಗಿ ನೋಡ್ತೀವಿ. ಅವ್ರಿಗೊಂಥರ ಸಮಾಧಾನ, ನಮ್ಗೆ ಆ ಥರ ಸಮಾಧಾನ ಇರಲ್ವಲ್ಲ. ನಮ್ದು ಒಂಥರ ಹೆಂಗೆ ಅಂದರೆ ನಾವು ಕನಸಲ್ಲೇ ಜೀವಿಸ್ತೀವಿ, ಮೆಮೊರಿಲಿ ಬದುಕ್ತೀವಿ. ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಷ್ಟೇ. ಬಟ್ ಹೆಣ್ಮಕ್ಳು ಯಾರೆಲ್ಲ ಈ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸ್ಟ್ರಾಂಗಾಗಿ ಇರಲೇಬೇಕು. ನಿಮ್ಮ ಒಂದು ಹಕ್ಕು, ರೈಟ್ಸು ಏನಿದೆ ಅದನ್ನು ಹೊಡೆದಾಡಿ ಸರಿ, ಡೈರೆಕ್ಟಾಗಿ ಸರಿ ಪಡ್ಕೊಳ್ಳಿ ದಯವಿಟ್ಟು. ಆಲ್ಮೋಸ್ಟ್ ಆಯಿತು, 12:30 ಆಗ್ತಾ ಬಂತು. ಇನ್ಫ್ಯಾಕ್ಟ್ ಎಷ್ಟೋ ಸಲ ಹೆಂಗನ್ಸುತ್ತೆ ಅಂದರೆ ನನ್ನ ಥರನೇ ನಿಮಗೂ ಅನಿಸಿರುತ್ತೆ. ಇವಾಗ ಒಂದ್ಸಲ ದೇವ್ರವ್ರನ್ನ ಕರ್ಕೊಂಬಿಟ್ರೆ ಇಷ್ಟು ವರ್ಷ, 2 ವರ್ಷ, 10 ವರ್ಷ ಅಂತ ಇಟ್ಕೊಂಡು ಅವ್ರನ್ನ ತಿರ್ಗಾ ವಾಪಸ್ ಕಳಿಸಿದ್ರೆ ಹೆಂಗಿರುತ್ತೆ. ಸುಮ್ಮನೆ ಏನು ಹೋಗೋದು, ಅವ್ರನ್ನೆಲ್ಲ ವಿಚಾರಿಸ್ಬಿಟ್ಟು ವಾಪಸ್ ಕಳಿಸಿದ್ರೆ ಹೆಂಗಿರುತ್ತೆ ಅಂತೆಲ್ಲ ಯೋಚನೆ ಮಾಡ್ತೀನಿ. ಬಟ್ ಹೇಳ್ತಾರೆ ಎಲ್ಲರೂ ಪುನರ್ಜನ್ಮ ಇರುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಇದೆಲ್ಲ ಏನಂತಾರೆ, ನಾವು ಇರೋವರೆಗೂ ಈ ನೋವು ನಮಗಿದ್ದೇ ಇರುತ್ತೆ.